ಆದರೂ ಇವತ್ತು ಸಂಡೇ ಆದ್ರೂ ನಮ್ಮಮ್ಮ ಬೆಳಗ್ಗೆ ಬೇಗ ಎಬ್ರಿಸಿ, ಬೇಗ ಅಂದರೆ ಒಂದು 8 ಗಂಟೆ ಹಂಗೆ ಎಬ್ರಿಸಿ ಮುಂದೆ ಇರೋ ಕಸ ಎಲ್ಲ ಗುಡ್ಸು ಅಂತ ಹೇಳಿದ್ರು ಗೈಸ್. ಅದಕ್ಕೆ ಇವಾಗ ಕಸನೆಲ್ಲ ಈಗ ಗುಡಿಸ್ತಾ ಇದ್ದೀನಿ ಈಗ ಗೈಸ್. ನಮ್ಮ ಅಣ್ಣ ಇವಾಗ ಕಡಿತವನೀಗ, ಏನೋ ಸರ್ವತವನೆ ಗೈಸ್. ನಮ್ಮ ಅಣ್ಣ ಸರ್ವತವನೆ. ಕರೆಕ್ಟ್ ಹೇಳಿದ್ದು, ಕರೆಕ್ಟಾ ಅಮ್ಮ? ಹ್ಞೂ ಕಣ ಚಿರಾನ, ಅದೇನು ಒಳ್ಳೆ ಲೂಸ್ ಆಡ್ದಂಗೆ ಮರ ಶುರು ಆಯ್ತು ಬೆಳಗ್ಗೆ ವೈರಿಗೆ ತಾಗಂಡು ಇರುತ್ತಾ ಬಿಡ. ಮರ ಕಡಿಯೋದು ಅಂದರೆ ಇದನ್ನು ಕಡ್ದು ಹಾಕೋದಕ್ಕೆ ಕಡಿಯೋದು. ಇದೊಂದು ಹೇಳ್ಕೊಳ್ಳೋ ಅಲ್ಲಿ ಕಡೆ ವೈರ್ ಹತ್ರ ಕೊಯ್ತಾ ಇರ್ತಾವಲ್ಲ ಅವನ್ನ ಹೇಳ್ಕೊ. ತುದಿ ತುಂಬ ಇದು ಮಾಡಿ ಎಳ್ಳು ಇವಾಗ ಮಾಡ್ತಾರೆ. ಫುಲ್ಲು ಬಾಗಿಲಲ್ಲಿ ಒಳ್ಳೆ ನೆರಳೈತೆ. ಈ ಎಲೆಗಳೇನಾದ್ರೂ ಕುರಿ ತಿಂತಮ್ಮ? ತಿಂತ ಅದೇ ಅದೇ ಬಂದಿರೋದು ಗೈಸ್. ಸಿದ್ದರಾಮಯ್ಯ ತಾತ ಏನವ ಸಮಾಚಾರ? ರಾತ್ರಿ ಎಲ್ಲ ನಿದ್ದೆನೆ ಕೊಡ್ಲಿಲ್ವಲ್ಲವ? ಗೈಸ್ ಇವತ್ತು ನಮ್ಮಮ್ಮ ನಮ್ಮ ಅಪ್ಪಂಗೆ ತಿಂಡಿ ಚಪಾತಿ ಮಾಡೋರೆ, ನಮ್ಗೆಲ್ಲ ತಿಂಡಿ ಚಿತ್ರಾನ್ನ ಮಾಡೋರೆ. ಹೆಂಗೈತೆ ಚಿತ್ರಾನ್ನ? ಸ್ವಲ್ಪ ಚಟ್ನಿ ಹಾಕ. ಚೆನ್ನಾಗೈತೆ ಚಟ್ನಿ ಹಾಕಡವ. ಏನಾಗಲ್ಲ ಗೈಸ್. ನಾವಮ್ಮ ಮೊನ್ನೆನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ರು, ಮತ್ತೆ ಯಾವಾಗ ನುಗ್ಗೆಕಾಯಿ ಸಾಂಬಾರೇ ಮಾಡ್ತವ್ರೆ. ಮಾ ಯಾಕೆ ಇವತ್ತು ಸ್ವಲ್ಪ ಡಲ್ ಆಗಿದೆಯಲ್ಲ, ಮುಖ ಯಾಕೆ ಹಿಂಗಾಗಿದೆಯಲ್ಲ? ಎಲ್ಲ ನೋಡಿ ಕಡೆ ಸುಮ್ಮನೆ ಇರು ಗೈಸ್. ನಮ್ ಗಾನವಿ ಗಿಟಾರ್ ತಗೊಂಡು, ಗಿಟಾರ್ ಅಂತೂ ಕಲೀಲಿಲ್ಲ, ಸುಮ್ಮನಾದ್ರೂ ಪಕ್ಕ ಇಟ್ಕೊಂಡು ಸುಮ್ಮನೆ ಹಿಂಗೆ ಮಲ್ಕೊಳ್ಳೋದು, ತಪ್ಪುರೆ ಸುಮ್ಮನೆ ಹಿಂಗೆ ಆ ಗಿಟಾರ್ನ ಹಿಂಗೆ ಮುಟ್ಕೊಂಡು ಇಟ್ಕೊಳ್ಳೋದು, ಕುತ್ಕೊಳ್ಳೋದು, ಅಷ್ಟನ್ನೇ ಮಾಡ್ತಾವಳೆ. ನೀನ್ ಮಾಡ್ತಿದ್ದೆ, ಇದು ನನ್ ಗಿಟಾರ, ನಿನ್ ಗಿಟಾರ್ ತಾನೇ ಇದು. ಜೊತೆಗೆ ಇವಾಗ ಅವಳಿಗೆ ಕಾಲೇಜ್ ಬೇರೆ ರಜಾ ಅಲ್ವಾ, ಸಂಡೇ ಬೇರೆ ಅಲ್ವಾ, ಅದಕ್ಕೀಗ ಫೋನನ್ನ ಟ್ರೈಪಾಡಿಗೆ ಇಟ್ಕೊಂಡು ಯಾವ್ದೋ ಫಿಲಮ್ ನೋಡ್ಕೊಂಡು ಕೂತವಳಪ್ಪ. ಆಯ್ತು ಬಾರ್ಸ್ ನೋಡೋಣ ಏನಾದ್ರು. ಗಿಟಾರ್ ತಗೊಂಡು ಒಂದ್ ವಾರ ಆಯ್ತಲ್ಲ, ಬಾರ್ಸು. ಆಯ್ತು ಮಾಡು. ಗಾನು ಹಂಗಂತ ಯಾರೋ ಒಬ್ರು ತನ್ನು ಅನ್ನೋರು ನಿಂಗೆ ಸೆಡೆಗಾನು ಅಂತ ಕಮೆಂಟ್ ಮಾಡೋರೆ. ಏನ್ ಹೇಳ್ತೀಯ ಅದಕ್ಕೆ? ಅವ್ರು ಮಾಡಿದಾರಲ್ಲ ಸೆಡೆ ಗಾನವಿ ಅಂತ ಹಾಕೋರೆ. ಏನ್ ಇದಕ್ಕೆ ಏನ್ ಹೇಳ್ತೀಯ? ಹಂಗ ನೀನ್ ಸೆಡೆನ ನೀನು? ಅವ್ರು ಮಾಡಾರಲ್ಲ ಅದು ಅವ್ರೇ ಅಂದ್ರೆ ಸೆಡೆನಾ ಅಂತ ಅಮ್ಮ. ಹಂಗಂತ ಗಾನವಿಗೆ ಯಾರೋ ಒಬ್ರು ತನು ಅನ್ನೋರು ಕಮೆಂಟ್ ಮಾಡೋರೆ ಸೆಡೆ ಗಾನವಿ ಅಂತ. ಇದಕ್ಕೆ ಏನ್ ಹೇಳ್ತೀಯ? ಹ್ಞೂ ನಿಜ, ನಾನು ತಮಾಷೆ ಮಾಡ್ತಿಲ್ಲ. ಗೊತ್ತಿಲ್ಲ, ಹುಡುಗಿನೇ ಅನ್ಸಿದೆ. ತನು ಅಂತ ಇತ್ತು ಅವ್ರ ಅಕೌಂಟ್ ನೇಮ್. ದೊಡ್ಡಮ್ಮ ನಿನ್ ಫ್ರೆಂಡ್ ಅದು ಯಾರೋ ಕಮೆಂಟ್ ಮಾಡೋರೆ ಅಂತ ಐತೆ. ಹಂಗಾರೆ ನೀನೇನು ಈಗ ಸೆಡೆನ ನೀನು? ನೀನು ಎಲ್ಲ ಕಮೆಂಟ್ ಮಾಡ್ಬಿಡಿ ಗೈಸ್. ಯಾಕೆ ಗೊತ್ತಾ ಇಲ್ಲ ಅಂದ್ರೆ ಗಾನವಿ ಆಮೇಲೆ ನನಗೆ ಹಿಂಸೆ ಕೊಡ್ತಾಳೆ ಗೊತ್ತಾ. ಹೇಳು, ನಾನು ಸೆಡೆ ಅಲ್ಲ, ನಾನು ಒಂದು ದೊಡ್ಡ ಹೀರೋಯಿನ್ ಅನ್ನಂಗೆ ಹೇಳು ವಿಡಿಯೋದಲ್ಲ, ನನ್ನ ಜೊತೆ ಬಿಲ್ಡಪ್ ತಗ. ಹಂಗ ನೀನ್ ಹೀರೋಯಿನ್ ಅಲ್ವಾ? ಮತ್ತೆ ಏನ್ ನೀನು? ನಾನು ಹುಡುಗಿ, ಹೋಗು ಸುಮ್ಮನೆ. ಆಯ್ತು ನೋಡವ. ಗೈಸ್ ಆಕ್ಚುಲಿ ಜೋಲೋ ಚಿಪ್ಪು ಇಲ್ಲೇ ಇದೆ ನೋಡಿ ಇಲ್ಲಿ, ಬಟ್ ಇದು ಇನ್ನ ತಿಂದಿಲ್ಲ. ಇದು ಆಕ್ಚುಲಿ ನಮ್ಮ ಮನೆಯವರು ಎಲ್ಲರೂ ಆಲ್ಮೋಸ್ಟ್ ಖಾರ ತಿಂತಾರ, ಬಟ್ ಇದು ನಾವು ತಿಂದ್ರೆ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನಮ್ಮ ಸುಶಿ ಅವನಲ್ಲ, ಅವನಿಗೆ ಇದನ್ನ ತಿನ್ನಿಸ್ತೀನಿ. ಅವನು ಖಾರ ಸ್ವಲ್ಪ ಕಡಿಮೆ ತಿನ್ನೋದು. ಸೊ ಈ ಜೋಲೋ ಚಿಪ್ಪನ್ನ ಅವನಿಗೆ ತಿನ್ನಿಸ್ತೀನಿ ಗೈಸ್. ನಮ್ಮಮ್ಮ ನೋಡಿ ಇಲ್ಲಿ ಹಿಂದಿ ಹಾಕೊಂಡು ಇದು ಕೊರಿಯನ್ ಡ್ರಾಮಾ ನೋಡ್ತವ್ರೆ, ಹಿಂದಿ ಲ್ಯಾಂಗ್ವೇಜ್ ಹಾಕೊಂಡು. ನಮ್ಮಮ್ಮಂಗೆ ಹಿಂದಿನೋ ಅರ್ಥ ಆಗಲ್ಲ, ಆದ್ರೂ ನೋಡ್ತಾರಪ್ಪ. ಗೈಸ್ ಶಿವಂದು ಶೂಸ್ ನೋಡಿ ಇಲ್ಲಿ, ಇಲ್ಲೇ ಐತಲ್ಲಮ್ಮ. ಅಮ್ಮ ಶಿವ ಮರಿದು ಶೂಸು
ಬಂಗಾರಿ ಬುಟ್ಟಾಗಿತ್ತು. ಅಲ್ಲ ಅದು ಎಷ್ಟು ಪುಟ್ಟಾಣಿಕೆ ಇರ್ತವೆ ಅಲ್ವಾ, ಎಷ್ಟೇ ಎಷ್ಟು. ನಮ್ಮಮ್ಮ ಒಳಗಡೆ ಕೂತ್ಕೊಂಡು ಟಿವಿ ನೋಡ್ತಿದ್ರ, ಸ್ವಲ್ಪ ಹೊತ್ತು ಹೊರಗಡೆ ಬರ್ಲಿ ಸ್ವಲ್ಪ ಮಾತಾಡೋಣ ಅಂತ ಅನ್ಕೊಂಡ್ರೆ ನಮ್ಮ ಗಾನವಿ ಇಲ್ಲಿ ನೋಡಿದ್ರೆ ಇಲ್ಲೂ ಬಂದು ಫೋನ್ ನೋಡ್ತಾವಳೆ. ಅದಕ್ಕೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರಲ್ಲ, ಏನಂತ ಹೇಳು, ಗಾನವಿಗೆ ಫೋನಿನ ಗೀಗು ಬಿಡಿಸಿ ಅಂತ ಹಾಕಿದ್ರು. ಗಾನವಿಗೆ ಫೋನಿಂದು ಗೀಗು ಬಿಡಿಸಿ. ಹ್ಞೂ ಅಲ್ಲಿ ನೋಡ್ತಾರೆ, ಈ ಫೋನಲ್ಲಿ ಬರಲ್ಲ ಅದು. ಟಿವಿಲಿ ನೋಡ್ತಿದ್ದೆ. ಹಾಂ ಅದಕ್ಕೆ ಅದು ಆಫ್ ಆದಾಗ ಇಲ್ಲಿ ನೋಡೋದು. ಟಿವಿಲೇ ನೋಡು ಆರಾಮಾಗಿ. ಗೈಸ್ ಆದ್ರೂ ಮಾತ್ರ ಈಗ ಪ್ರೆಸೆಂಟ್ ಎಷ್ಟು ಶೆಕೆ ಅಂದ್ರೆ ಸಕ್ಕ ಶೆಕೆ, ಒಂಚೂರು ಗಾಳಿನೇ ಆಡ್ತಿಲ್ಲ ನೋಡಿ. ಇವಾಗ ಇಲ್ಲಿ ಹೊರಗಡೆ ಕೂತ್ರು ಗಾಳಿನೇ ಆಡ್ತಿಲ್ಲ ಅಲ್ಲೇ ನಮ್ಮ ಕಾಂಪೌಂಡು. ಆಕ್ಚುಲಿ ಇದು ಸ್ವಲ್ಪ ಕಾವಾದಂಗೆ ಐತೆ. ಗೈಸ್ ನಮ್ಮಮ್ಮ ಈಗ ಬಕೆಟ್ನಾಗ ನೀರು ತುಂಬಕ್ ಬಿಟ್ಟವ್ರೆ. ಏನಕ್ಕಂದ್ರೆ ಹಲಸಿನ ಹಣ್ಣು ಗಿಡ ಜೊತೆಗೆ ಈ ಮಾವಿನಕಾಯಿ ಗಿಡಕ್ಕೆ ನೀರಾಗಕ್ಕೆ. ಅಲ್ಲ ಕಣಮ್ಮ, ಇದು ಮಾವಿನಕಾಯಿ ಗಿಡ ವರ್ಕೌಟ್ ಆಗ್ತಿಲ್ಲ. ಅಲ್ಲ ಹಾಕಲ್ಲ ನೀರು, ಅದಕ್ಕೆ ಮಾತ್ರ. ಏಕೆ? ಅದಕ್ಕೇನು ಬೇಡ. ಬೇಡ ಯಾಕಮ್ಮ? ದಪ್ಪ ಇದೆ ಗೆಡ್ಡೆ, ಅದು ಚೆನ್ನಾಗಿಲ್ವ ಅದು? ಅಲ್ಲ ಕಣ, ಅದು ಬೇಕಾಗಿಲ್ಲ ಅದಕ್ಕೆ ನೀರು. ಏನಮ್ಮ ಹಿಂಗ್ ಮಾತಾಡ್ತೀಯ? ಗಿಡಕ್ಕೆ ನೀರ್ ಬೇಡ ಅಂತ ಗಿಡ ಎಲ್ಲ ಮರ ಕಡ್ದಿರೋದು ಚಿಗುರು ಬಂದಿದೆ, ಅದಕ್ಕೆ ನೀರ್ ಹಾಕಂಗಿಲ್ಲ ಅಂತ. ಅದು ಇವಾಗ ಚೆನ್ನಾಗಿ ಬರಬೇಕು ಹಲಸಿನ ಗಿಡ. ಗೈಸ್ ನೋಡಿಲಿ ನಮ್ಮ ಗಾರ್ಡನ್ ಅಲ್ಲಿ ಎಷ್ಟು ವೇಸ್ಟೇಜ್ ಗಿಡ ಬೆಳೆದೈತೆ. ನಮ್ಮಮ್ಮ ಏನು ಮೇಂಟೈನ್ ಮಾಡಲ್ಲ ಗೈಸ್, ಸುಮ್ಮನೆ. ಒಂದ್ ಕೆಲಸ ಮಾಡು ಅಂದ್ರೆ ಇವತ್ತು ಭಾನುವಾರ, ಇವತ್ತು ಸೋಮವಾರ ಅಂತ ವಾರ. ಇವತ್ತು ಭಾನುವಾರ ಯಾರು ಗಿಡ ಕೀಳ್ತಾರೆ ಹೇಳು? ನಮ್ಮಮ್ಮ ಅದು ಗಿಡ ಕೀಳು ಅಂತ ಬೇರೆ ಹೇಳ್ತಾರಪ್ಪ ಇವತ್ತು ಭಾನುವಾರ ಆಗಿ. ಗೈಸ್ ಆಕ್ಚುಲಿ ಇವಾಗ ನಮ್ಮ ಗಾನವಿಗೆ ಹೋಗಿ ರೆಡಿ ಆಗು ಅಂತ ಬೇರೆ ಹೇಳ್ದೆ. ಏನಕ್ಕಂದ್ರೆ ಎಲ್ಲರೂ ಬೈಕಲ್ಲಿ ಒಂದು ರೌಂಡು ಹೋಗ್ಬಿಟ್ಟು ಬರೋಣ ಅಂತ ಬೇರೆ ಹೇಳಿದ್ನ. ಬಟ್ ಇವಾಗಲೇ ನೋಡಿ ಟೈಮು ಎಷ್ಟು 5:45 ಆಗೈತೆ ಟೈಮು. ಇವಾಗ ಹೋದ್ರೂ ಸ್ವಲ್ಪ ಲೇಟ್ ಆಗುತ್ತೆ. ಫಸ್ಟ್ ಈಗ ಹಿಮಾಲಯನಲ್ಲಿ ಹೋದ್ರೆ ಎಲ್ಲರೂ ಒಂದು ಒಳ್ಳೆ ಕಡೆ ಪ್ಲೇಸಿಗೆ ಹೋಗ್ಬಿಟ್ಟು ಬರ್ಬೇಕು ಅನ್ನೋದು ನಂದು ಆಸೆ. ಜೊತೆಗೆ ಸಂಜೆ ಟೈಮ್ ಬೇರೆನಾ. ಅದೇ ಈಗ ಎಲ್ಲರೂ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲ, ಬೇಡ ಅನ್ಸ್ತು. ಟೈಮ್ ನೋಡು 5:45. ಅವಳಿಗೆ ಪಾಪ ಗಾನವಿ ಬಟ್ಟೆ ಬಂದ್ಲು ಅನ್ಸುತ್ತೆ. ರೆಡಿ ಆಗಿ ಬರಕ್ಕೆ ಬೇರೆ ಹೋದ್ಲು. ಬಿಡು ರೆಡಿ ಆಗಲಿ, ಆಮೇಲೆ ಹೇಳ್ತೀನಿ. ಗೈಸ್ ನಾವಪ್ಪನೂ ಎಲ್ಲಿ ಕಾಫಿ ಕುಡಿತು. ನಾವಪ್ಪ ಕಾಫಿ ಕುಟ್ಕೊಂಡು ಇಲ್ಲಿ ಶೆಡ್ಡಲ್ಲಿ ಕೂತವ್ರೆ. ಹೆಂಗೈತೆ ಪಪ್ಪ ಇವತ್ತು? ಪರವಾಗಿಲ್ಲ. ಹಾಂ ಹೌದಾ? ಇನ್ನೇನು ಬಿಡು, ನೀನಂತೂ ಆಡಲ್ವಲ್ಲ. ಎಲ್ಲಿ ಇನ್ನೇನು ತಣ್ಣೀರಲ್ಲ. ಗೈಸ್ ನಮ್ಮ ಅಣ್ಣ ಆ್ಯಕ್ಚುಲಿ ಈಗ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದ, ಫುಲ್ ಕೆತ್ತಿಸ್ಕೊಂಡು ಬಂದವನೀಗ. ಗಾನ ಬಿಡು, ನಾಳೆ ಹೋಗೋಣ. ನಿಜ ಬಾ, ಬೇಕಾದ್ರೆ ಗೋಗಪ್ಪ ಏನಾರು ತಿಂತೀಯಾ? ಬಾ ಇರ್ಲಿ. ಎಲ್ಲ ಈ ತರ ಕಟಿಂಗ್ ಲುಕ್ ಬಿಡ್ಬೇಡ ಮಗನೇ, ಏನಾಗಲ್ಲ ಮಗನ, ಚೆನ್ನಾಗಿ ಕಾಣ್ತೀಯ. ಏನು ಹುಡುಗಿನ ನನ್ನ ನೋಡು, ಇವ್ನು ಹೇಳಲ್ವಾ 30-40 ಸೈಟ್ ಇದ್ದಂಗೆ. 40-60 ಅದಕ್ಕೆ ಏನಾಗಲ್ಲ, ಅನ್ಕೊಳಂಗಿಲ್ಲ ಮಗನ, ಚೆನ್ನಾಗಿ ಆಯ್ತು ಕನ್ನಡ. ಇನ್ನೇನು ಹಚ್ಚಿದ್ರು ನಂಗೆ ಬೆಕ್ಕಿನ ಹಣೆ ಇದ್ದಂಗೆ ಇರ್ಬೇಕಾ, ಇಷ್ಟೇ ಎಷ್ಟು ಹಿಂಗಿರ್ಬೇಕು ಹಣೆ ಅಂದರೆ. ಎಲ್ಲ ತಿರುಗಿ ಕಣ ಚೆನ್ನಾಗಿ ಬಂದೈತೆ. ಸಿಗ್ತಿಲ್ಲ ಹಣೆ ಅದು. ಗೈಸ್ ಆದರೂ ಮಾತ್ರ ಇತ್ತೀಚೆಗೆ ದಿನ ಕಳಿಯೋದಂತೂ ಗೊತ್ತೇ ಆಗ್ತಿಲ್ಲ ನೋಡಿ. ಇಲ್ಲಿ ಇವಾಗ ಸಂಜೆ ಆಗೇ ಹೋಯ್ತು. ಆ್ಯಕ್ಚುಲಿ ಇವಾಗ ಇಲ್ಲೇ ಸ್ವಲ್ಪ ಹೊತ್ತು ನಾನು ಡೈಲಿ ಏನು ಮಾಡ್ತೀನಿ ಗೊತ್ತಾ ಗೈಸ್, ಒಂದು ಸಂಜೆ ಒಂದು 7 ಗಂಟೆಯಿಂದ 8 ಗಂಟೆ, ತಪ್ಪಿದ್ರೆ 6 ಗಂಟೆಯಿಂದ 7 ಗಂಟೆ ನಮ್ಮ ಮನೆ ಟೆರೆಸಲ್ಲೇ ವಾಕ್ ಮಾಡ್ತೀನಿ. ಟೋಟಲ್ 1 ಅವರ್ ತಪ್ಪರು 1 ಮುಕ್ಕಾಲು ಗಂಟೆ ಆದರೂ ವಾಕ್ ಮಾಡ್ತೀನಿ. ಹಾಂ ಅಮಾಸೆ ಉಣ್ಮೆಗೆ ಬರ್ತೀಯ ಮೇಲೆ, ಇಲ್ಲಾಂದ್ರೆ ಅಲ್ಲಿ ಕೆಳಗಡೆ ಮನೆಯಲ್ಲಿ ಫ್ಯಾನ್ ಹಾಕೊಂಡು ಫೋನಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತೀಯ. ಗುಲ್ಡು ಅರ್ಧ ಗಂಟೆ ಆದ್ರೂ ನಾನು ವಾಕ್ ಮಾಡಲ್ವಾ ಡೈಲಿ ಸಂಜೆ ಹೊತ್ತು? ಎಲ್ಲಾದ್ರೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಅನ್ನಿಸ್ತು. ನಮ್ ಗಾನವಿನ ಕರ್ದೆ, ಬಟ್ ಅವಳೇನೋ ಮತ್ತೆ ಬಟ್ಟೆ ಹಾಕಬೇಕು, ಬೇಡ ನೀನ್ ಹೋಗ್ಬಿಟ್ಟು ಬಾ. ನಾನು ಹಾಕೊಂಡಿದ್ದೆ ಆಗ ನಡಿ ಇವತ್ತು ಹೋಗೋದ್ ಬೇಡ ಅಂತ, ಮತ್ತೀಗ ನಾನ್ ಮತ್ತೆ ಹಾಕೊಳ್ಳಲ್ಲ. ಸೊ ಬನ್ನಿ ಗೈಸ್, ಈಗ ನಾನೇ ಹೋಗ್ಬಿಟ್ಟು ಬರ್ತೀನಿ. ಗೈಸ್ ಯಾಕೋ ಇವಾಗ ಬ್ಲ್ಯಾಕ್ ಕಾಫಿ ಕುಡಿಬೇಕು ಅನ್ಸ್ತೈತೆ. ಸೊ ಬನ್ನಿ ಇವಾಗ ಹೋಗಿ ಬ್ಲ್ಯಾಕ್ ಕಾಫಿ ಆದ್ರೂ ಕುಡಿಯೋಣ. ಬ್ರೋ ಒಂದು ಬ್ಲ್ಯಾಕ್ ಕಾಫಿ ಶುಗರ್ಲೆಸ್ ಮಿನಿ. ಹಾಂ ಬ್ರೋ ಆಯ್ತಾ ನಿಮ್ದು ಕಾಫಿ? ಹಾಯ್ ಹೇಳಿ ವಿಡಿಯೋ ಹಾಕ್ತೀನಿ. ನಮ್ದು ಯೂಟ್ಯೂಬ್ ಚಾನಲ್ ಐತೆ.
ಯೂಟ್ಯೂಬ್ ಚಕ್ರಮ್ ಜನ್ಯ ಅಂತ ಅವ್ರಿಗೆ ಗೊತ್ತು ಅವ್ರಿಗೆ ಚಕ್ರಮ್ ಜನ್ಯ ಅಂತ ಗೈಸ್ ಫುಲ್ಲು ಶುಗರ್ಲೆಸ್ ಬ್ಲ್ಯಾಕ್ ಕಾಫಿ ಗೈಸ್ ಒಂಚೂರು ಟೇಸ್ಟ್ ಇಲ್ಲ ಗುರು ಮಾತ್ರ ಫಸ್ಟೇ ಶುಗರ್ ಬೇರೆ ಇಲ್ವಾ ಫುಲ್ ಒಂಥರ ಇದೆ ಗೈಸ್ ಕಾಫಿ ಕುಡ್ಕೊಂಡು ಈಗ ಇಲ್ಲಿ MFC ಕಡೆಗೆ ಬಂದೆ ಮನೆಗೆ ಹಂಗೆ ಒಂದು 4 ಶವರ್ಮ ಪಾರ್ಸಲ್ ತಗೊಂಡೋಗೋಣ ಅಂತ ಚಲೋ ಬನ್ನಿ ನಮಗೂ 4 ಶವರ್ಮ ಹಾಕಿ ನಮಗೂ 4 ಶವರ್ಮ ಶವರ್ಮ ತಂದಿದ್ದೆ ನನಗೆ ಬೇಡ ಒಂದು ಅರ್ಧ ತಿನ್ನೆ ಈ ಓವನಿಗೆ ಯಾರು ಇಡೋದು ಬಿಸಿ ಏ ಬೇಡ ತಿನ್ನು ಇಟ್ರೆ ಚೆನ್ನಾಗಾಗಲ್ಲ ಕಣ ಅಮ್ಮನ್ ಕೇಳು ಅಂದ್ರೆ ಶವರ್ಮ ತಂದಿದ್ದೆ ಇದು ಈಗ ಸ್ವಲ್ಪ ಆರೋಗೈತೆ ಅಣ್ಣ ಅದಕ್ಕೆ ಓವನ್ಗೆ ಇಡು ಅಂತ ಅಲ್ವಾ ಹೇಳಿದ್ರೆ ಕೇಳಲ್ಲ ಹೋಗಿ ಹೇಳು ನೀನೆ ಪಪ್ಪಂಗೆ ಬೇಡವಂತೆ ತಗ ಏ ಸ್ವಲ್ಪ ತಿನ್ನಮ್ಮ ಮಿಕ್ಕಿದ್ ನಾನು ತಿಂತೀನಿ ಹೇಳ್ತೀನಿ ಹಾಂ ಪಪ್ಪಂಗೆ ಕಾಫಿ ಇಡ್ಬೇಕಂತ ಸ್ವಲ್ಪ ಓಕೆ ಇಸ್ ವ್ಲಾಗ್ ಎಂಡ್ ಮಾಡ್ತೀನಿ ಗಾಯ್ಸ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಬಿಟ್ಟು ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್